Hello and welcome to The Print. I'm Sharan Poovanna and today I'm in the coastal region of Karnataka and right now standing in Udupi. This region is known for its serene beaches, great food, has some of the best human development indexes in the state, a high level of literacy and home to some of the most prominent religious centers of all faiths. But this region is also often referred to as the communal hotbed of Karnataka. The BJP has a strong grip on this region, and the Congress, the ruling party in Karnataka and BJP's principal opposition, has seen its influence wane in these parts over the last couple of decades. In the 2019 Lok Sabha elections, the BJP won all three seats here, even in the elections before it won all three seats. But there are visible changes this time around. The BJP candidates are not focusing too much on the Hindutva narrative and instead emphasizing on development and other economic goals. ಈ ಸತಿ ಹೇಗಿದೆ ಸರ್? ಈ ಕಡೆ ನೀವು ಏನನ್ನು ನೋಡಿ ವೋಟ್ ಮಾಡ್ತೀರಾ ಸರ್? ಅಲ್ಲ, ಈಗ ನಾವು ನೋಡೋದು, ನಾವೀಗ ಮಧ್ಯಮ ವರ್ಗದ ಜನರಾಗಿದ್ದರಿಂದ ನಾವು ಅಭಿವೃದ್ಧಿ, ನಮಗೆ ಏನು ನಮ್ಮ ಊರಿನ ಬಗ್ಗೆ ಅಭಿವೃದ್ಧಿ ಇದ್ದರೆ ಏನಾದರೂ ಚೇಂಜಸ್ ಮಾಡಿದ್ದಾರೆ ಅಂತ ನೋಡಿ ವೋಟ್ ಕೊಡೋದು. ಮೂಲಭೂತ ಸೌಕರ್ಯದ ಯಾವುದಾದ್ರು ರೋಡಿದ್ದು, ಈಗ ಇದು ಲೋಕಸಭೆ ಆಗಿದ್ದರಿಂದ ನಾವು ದೇಶದ ಬಗ್ಗೆ ಮಾತಾಡಬೇಕಾಗುತ್ತೆ. ಮೊದಲಿಗಿಂತ ಸ್ವಲ್ಪ ಚೇಂಜಸ್ ಇದೆ. ಹಿಂದುತ್ವ ಆಧಾರದ ಮೇಲೆ ಕೇಳ್ತಾ ಇರೋದು ಓಟೆಲ್ಲ. ಬಾಕಿ ಪಕ್ಷಗಿಂತ ನೋಡೋದಿದ್ರೆ ಬೇರೆ ಈಗ MP ಎಲೆಕ್ಷನ್ ಆದ್ದರಿಂದ ದೇಶದ ಭದ್ರತೆ ಹಾಗೂ ನಮ್ಮ ಮೂಲಭೂತ ಸೌಕರ್ಯ ಬಗ್ಗೆ ಆಲೋಚನೆ ಇದು ಮಾಡಿ ಮತ ನೀಡಬೇಕಾಗುತ್ತೆ. In earlier elections, the BJP and its allies stressed on Hindutva, but most of this narrative is largely absent this time around. The people we spoke with say that several leaders used Hindutva as an excuse not to do any other work. Nalin Kumar Katil, Shobha Karandlaje and Anant Kumar Hegde, the three firebrand leaders of the BJP, have been replaced. Now there is little talk over Hindutva or any other polarizing narratives, but the focus is on the delivery of the promise of development. ನಿಮ್ಮ ಹೆಸರು? ತೌಸಿಫ್ ಅಂತೇಳಿ. ತೌಸಿಫ್ ಅವರೇ, ನೀವು ಏನು ನೋಡಿ ವೋಟ್ ಮಾಡ್ತೀರಾ? ನಾವು ಮುಖ್ಯವಾಗಿ ಒಂದು ಕ್ಯಾಂಡಿಡೇಟ್, ಒಳ್ಳೆ ಕ್ಯಾಂಡಿಡೇಟ್ ಆಗಿರಬೇಕು, ಅದು ನೋಡಿ ವೋಟ್ ಹಾಕ್ತೇನೆ ನಾನು. ಅದು ಬಿಟ್ಟರೆ ಪಕ್ಷಕ್ಕಿಂತ ಹೆಚ್ಚಾಗಿ ನಮಗೆ ಕ್ಯಾಂಡಿಡೇಟ್ ಮೈನ್. ಯಾಕೆ? ಏನು ಕ್ಯಾಂಡಿಡೇಟಿಂದ ಏನು ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಕ್ಯಾಂಡಿಡೇಟಿಂದ ಒಂದು ನಮ್ಮದು ಅಭಿವೃದ್ಧಿ ಆಗಬೇಕು, ಊರಲ್ಲಿ ಅಭಿವೃದ್ಧಿ ಆಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹಿಂದೂ ಮುಸ್ಲಿಂ ಜಗಳ ಉಂಟಲ್ಲ, ಅದು ನಿಲ್ಲಬೇಕು. ಅಂಥ ಒಂದು ಕ್ಯಾಂಡಿಡೇಟ್ ನಮಗೆ ಇಲ್ಲಿ ಬರಬೇಕು. ನಾವೆಲ್ಲ ಹಿಂದೂ ಮುಸಲ್ಮಾನರು ಒಂದೇ ಎಂಬ ಭಾವನೆ ಬರಬೇಕು ಇಲ್ಲಿ ಮಂಗಳೂರಲ್ಲಿ. ಅಷ್ಟಾದರೆ ಅದೇ ಒಂದು ದೊಡ್ಡ ಅಭಿವೃದ್ಧಿ. ಏನಿಲ್ಲ, ಅವರು ಏನು ನೀವು ನೋಡಿ, ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಅವರಿಂದ ಏನಾಗಲಿಲ್ಲ, ಮೋದಿಜಿ ಅಂತ ಹೇಳ್ತಾರೆ. ಮೋದಿ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು, ಇಲ್ಲಿ ದೇಶಕ್ಕೆ ಗೊತ್ತುಂಟು, ಅದು ಬೇರೆ ವಿಷಯ. ಆದರೆ ಮೋದಿ ಕೇಳಿ ಓಟ್ ಕೇಳುವುದಲ್ಲ, ನಾನೇನು ಮಾಡಿದೆ ಅಂತ ಹೇಳಬೇಕು. ಅದು ಫಸ್ಟು ಮೋದಿಯಿಂದ ನಮಗೇನುಂಟ, ಕರ್ನಾಟಕ ಯಾರು, ಇಲ್ಲಿ ನಮ್ಮ ಊರಿಗೆ ಯಾರು, ಅವನ ಅಭಿವೃದ್ಧಿ ಮಾಡಬೇಕು. ಅವ ಮೋದಿ ಹೆಸರಲ್ಲಿ ಓಟ್ ಕೇಳುವುದಲ್ಲ. ಅಲ್ಲ, ಇದು ಸಂಘ ಪರಿವಾರ ಸ್ಟ್ರಾಂಗ್ ಹಿಡಿತ ಅಂತ ಹೇಳೋದು ಒಂದು ಸಂದರ್ಭದಲ್ಲಿತ್ತು, ಈಗ ಇಲ್ಲ. ಯಾಕಂತ ಹೇಳಿದ್ರೆ ಸಂಘ ಪರಿವಾರಕ್ಕಾಗಿ ದುಡ್ದು ಅನೇಕ ಜನ ಇವತ್ತು ಪಕ್ಷ ಬಿಟ್ಟು ಹೋಗಿದ್ದಾರೆ. ಯಾಕಂತೇಳಿದರೆ ಹಿಂದುತ್ವ ಅಂತೇಳಿ ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಿಟ್ಟರೆ ಆನಂತರ ಇಲ್ಲಿ ಇಲ್ಲ, ಹಿಂದುತ್ವ ವಿಷಯದಲ್ಲಿ ಮಾತಾಡಲ್ಲ. ಸತ್ಯಜಿತ್ ಸುರತ್ಕಲ್ ಆಗಿರ್ಬೋದು, ಪ್ರವೀಣ್ ವಾಲ್ಕೀಜಿ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡ್, ಇವರೆಲ್ಲ ನಮ್ಮ ಸಂಘ ಪರಿವಾರದೇ ಬೆಳೆದು ಬಂದವರು, ಎಲ್ಲ ಬಿಟ್ಟೋಗಿದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಸಂಘ ಪರಿವಾರದ ಪ್ರಭಾಕರ್ ಭಟ್ರು ಇದನ್ನೆಲ್ಲ ಹಿಡಿತಕ್ಕೆ ಇಟ್ಕೊಂಡಿದ್ದಾರೆ. ಹಾಗೆ ಜನರ ಮಧ್ಯೆ ಇರಬೇಕು. ಇವತ್ತು ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ ಅವರು, ಹಿಂದುತ್ವದ ಕೆಲಸ ಅವ್ರು ಏನೂ ಮಾಡಿಲ್ಲ. ಒಂದೇ ಒಂದು ಹಿಂದುತ್ವ ಕಾರ್ಯಕರ್ತರು ಜೈಲಿಗೆ ಹೋದಾಗ ಅವರನ್ನು ಬಿಡಿಸಿದ ಉದಾಹರಣೆ ಅವರಂತಿಲ್ಲ. ಕೇವಲ ಅವರು ಇಲ್ಲಿ ಕಂಬಳ ಅಂತೇಳಿದೆ, ಕಂಬಳ ಮಾಡಿದ್ದಕ್ಕೆ ಮಾನದಂಡ ಆದರೆ ಇಲ್ಲಿ ಅನೇಕ ಜನ ಹಿಂದುತ್ವಕ್ಕಾಗಿ ಹೋರಾಡಿದವರಿದ್ದಾರೆ. ಇಲ್ಲಿ ಅಂತೇಳಿದರೆ ನಮ್ಗೆ ಗೊತ್ತಿದೆ, ಇವತ್ತು ಕಾಲೇಜಲ್ಲಿ ಈ ಸಂಖ್ಯೆಯನ್ನು ಬೆಳೆಸ್ತಾ ಇದ್ದಾರೆ ಹಿಂದುತ್ವದು. ಹಿಜಾಬ್ ಆಗಿರ್ಬೋದು, ಇನ್ನಿತರ ಘಟನೆಗಳನ್ನು ಬೆಂಕಿ ಹಚ್ಚುವಂಥದ್ದು. ಸೌಜನ್ಯ ಘಟನೆಯನ್ನಂತೂ ಇವರು ಮುಚ್ಚಿಬಿಟ್ಟಿದ್ದಾರೆ, ಅದರ ಬಗ್ಗೆ ಧ್ವನಿ ಎತ್ತಲ್ಲ. ಮೊನ್ನೆ ಎಲ್ಲ ನೇಹ ಅಂತೇಳಿ ಹುಬ್ಳಿಯಲ್ಲಿ ಕೊಲೆ ಆಯಿತು. ಸೊ ಕೊಲೆ ಆದದ್ದನ್ನು ಅಷ್ಟೊಂದು ವೈಭೀಕರಣ ಮಾಡೋದು ಕೇವಲ ರಾಜಕೀಯಕ್ಕೋಸ್ಕರ. ಚುನಾವಣೆ ಆದಮೇಲೆ ಇವರು ಅವರ ಮನೆಗೇನು ಹೋಗಲ್ಲ, ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಈಗ BJPಯ ದೊಡ್ಡ ದೊಡ್ಡ ನಾಯಕರು ಮನೆಗೆ ಭೇಟಿ ಆಗ್ತಾರೆ, ಆಮೇಲೆ ಅವರ ಮನೆ ಪರಿಸ್ಥಿತಿ ಏನಂತೇಳಿ ಇಷ್ಟವರೆಗೆ ಕೇಳಿದವರು ಯಾರಿಲ್ಲ.
ಇದು ಚುನಾವಣೆಗೋಸ್ಕರ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಜನರಿಗೆ ಅರ್ಥ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಚುನಾವಣೆ ಅಂತ ಹೇಳಿದ ಕೂಡಲೇ ನಿಮಗೆ ಇಲ್ಲಿ ಎಣ ಬಿದ್ದಂತ ಹೇಳಿದರೆ ಚುನಾವಣೆ ಹತ್ರ ಬಂತಂತೇಳಿ ಲೆಕ್ಕ. The Congress believes that it can carry forward the momentum of its success in last year's assembly elections and break the BJP's grip on coastal region. The BJP is confident of retaining all 3 seats but are trying to take a slightly different approach and not emphasizing on Hindutva as much as seen in earlier elections. The people who spoke to the print also are pinning their hopes on a new kind of politics and policies that will help boost economic activity and not bring back polarizing narratives. Thank you for watching.